ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಣ್ಣನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದರೋ ಅವ್ರು ಮಾಡಿರುವಂಥ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು 2013ರಿಂದ 18 ಈಗ 2023ರಿಂದ ಇದುವರೆಗೂ ಮಾಡಿರುವಂಥ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು ಮಾಡಿರೋ ಸಾಲನೇ ಜಾಸ್ತಿ ತೂಗುತ್ತೆ. ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ 8 ಲಕ್ಷ ಕೋಟಿಗೆ ಹೋಗಿದೆ. ಅದು ಕರ್ನಾಟಕದ GDP ಗ್ರೋತ್ ಅಂತ ಏನು ಹೇಳ್ತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದರೆ 25% ಇದೆ ಸರ್. ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ? ಇದೇನು ನಿಮ್ಮ ಇಲ್ಲಿ ಮೈನಿಂಗಲ್ಲಿ ಒಂದೇ ಪರ್ಮಿಟಲ್ಲಿ 16 ಲಾರಿ ಓಡಿಸ್ಬಿಟ್ಟು ದುಡ್ಡು ಮಾಡ್ದಂಗೆ ಅಂತ ತಿಳ್ಕೊಂಡಿದ್ದೀರಾ? ಫಸ್ಟ್ ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಮೋದಿಯವ್ರಿಗೆ ನೀವು ಹೇಳ್ಕೊಡಕ್ಕೆ ಬರಬೇಡಿ. ಮೋದಿಯವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ $1.8 ಟ್ರಿಲಿಯನ್ ಇತ್ತು, ಇವತ್ತು $4 ಟ್ರಿಲಿಯನ್ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ನೀವು ಪಾಠ ಹೇಳಕ್ಕೆ ಕೊಡ್ತೀರಾ? ಆಯಿತು, ನಾನು ಈ ಸಂತೋಷ್ ಲಾಡ್ಗೂ ಕೇಳಕ್ಕೆ ಬಯಸ್ತೀನಿ, ನೀವು ಯಾಕದೆ ಸಚಿವರು ಸರ್? ಏನು ಸೋಷಿಯಲ್ ಮೀಡಿಯಾ ಖಾತೆ ಸಚಿವರ ನೀವು? ಪ್ರತಿನಿತ್ಯ ಕಾ ಅಂತ ಇರ್ತೀರಿ. ಕಲಗಟ್ಟಿಗಿನಲ್ಲಿ ಏನು ಕಾಗೆಗಳು ಬೇರೆ ಇಲ್ವಾ? ನೀವೇ ಇರೋದಾ? ಪ್ರತಿನಿತ್ಯ ಕಾಕ ಅಂತಿರಲ್ಲ ಸರ್. ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ESI ಹಾಸ್ಪಿಟಲ್ ಬರ್ತಲ್ಲ ಸರ್, ಒಂದು ESI ಹಾಸ್ಪಿಟಲ್ಗೆ ನೀವು ಭೇಟಿ ಕೊಟ್ಟಿದ್ದೀರಾ ಸರ್? ESIದಲ್ಲಿ ಏನು ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟನ್ನ ಕೇಂದ್ರ ಸರ್ಕಾರ 1,000 ಕೋಟಿಗಿಂತ ಹೆಚ್ಚು ವಾಪಸ್ಸು ಪ್ರತಿ ವರ್ಷವೂ ರಾಜ್ಯಕ್ಕೆ ಕೊಡುತ್ತೆ. ESI ಹಾಸ್ಪಿಟಲಲ್ಲಿ ಯಾವ ಹಾಸ್ಪಿಟಲಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್? ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್? ನಮ್ಮ ಮೈಸೂರು ESI ಹಾಸ್ಪಿಟಲ್ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ವರದಿ ಆಯಿತು, ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತೇಳಿ ಹೇಳಿಬಿಟ್ಟು. ಎಕ್ವಿಪ್ಮೆಂಟ್ಸನ್ನು ನೀವು ಖರೀದಿ ಮಾಡಿದ್ರೆ ಸರ್? ESI ಹಾಸ್ಪಿಟಲಿಗೆ ಬೇಕಾದಂಥ ಡಾಕ್ಟರ್ಸನ್ನು ನೀವು 2.5 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು ಯಾವ ಥರ ರಿಕ್ರೂಟ್ಮೆಂಟ್ ಮಾಡಿದ್ರೆ ಸರ್? ಲಾಸ್ಟ್ ರಿಕ್ರೂಟ್ಮೆಂಟು ಯಾವತ್ತು ನಡೆದಿದೆ ಸರ್? ದಯವಿಟ್ಟು ನೀವು ಹೇಳಿ ಸರ್. ನೀವು ರಿಕ್ರೂಟ್ಮೆಂಟ್ ಮಾಡಿದ್ದೀರಾ? ನೀವು ಏನೂ ಮಾಡಿಲ್ಲ. ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ. ಅಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ. ESI ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದ್ದಾವೆ. ಒಂದೊಂದು ಹಾಸ್ಪಿಟಲ್ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ ಜೊತೆಗೆ ಟೈ ಅಪ್ ಮಾಡಿಕೊಂಡು ಬರೀ ರೆಫರ್ ಮಾಡಿಕೊಡೋದು, ಚೀಟಿ ಬರೆದು ಕಳಿಸೋಂಥದ್ದಾಗೋಗಿದೆ. ಒಂದು ಔಷಧ ಸಿಗಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಒಂದು ಸರ್ಜರಿ ಮಾಡಲ್ಲ, ರೆಫರಲ್ ಸೆಂಟ್ರಲ್ ಆಗಿದೆ. ಏನು ಸರ್ ಮಾಡಿದ್ರಿ ನೀವು? ಆಮೇಲೆ ನಿಮ್ಮ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ 10,000 ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ. ಅಣ್ಣ, ಈ ಮೈನಿಂಗ್ ದುಡ್ಡನ್ನು ಲೂಟಿ ಹೊಡ್ಕೊಂಡು ಬಡವರಿಗೆ ಯಾವುದೋ ಒಂದು 5,000 10,000 ರೂಪಾಯಿದು ಒಂದು ತಾಳೆ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬೇಡ್ರಿ. ನೀವು ಸಂಡೂರು ಇರ್ಬೋದು, ಕಲಗಟ್ಟಿಗೆ ಇರ್ಬೋದು, ಏನು ಯೋಜನೆಗಳು ತಂದಿದ್ರೆ ಹೇಳಿ. ನೀವು ಪ್ರಿಯಾಂಕಾ ಖರ್ಗೆ ಇಬ್ಬರು ಬನ್ನಿ, ನನ್ನ ಹತ್ರ ಓಪನ್ ಡಿಬೇಟ್ ಮಾಡೋಣ. ಪಾಯಿಂಟ್ ಬೈ ಪಾಯಿಂಟ್ ನಿಮ್ಮಿಬ್ಬರಿಗೂ ಓಪನ್ ಚಾಲೆಂಜ್ ಮಾಡ್ತೀನಿ, ನಿಮ್ಮಿಬ್ಬರನ್ನು ಸೋಲಿಸ್ತೀನಿ ನಾನು.